ಹಲೋ ನಮಸ್ಕಾರ, ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ. ನಾನು ಅರುಣ್ ಬಡ್ಗೇರ್, ನನ್ನ ಜೊತೆಗಿದ್ದಾರೆ ಅರವಿಂದ್ ಸೇತುರಾವ್, ಶಬೀರ್ ನಿಡಗುಂದಿ. ಮೂವರು ಕೂಡ ಮತ್ತೆ ನಿಮ್ಮ ಮುಂದೆ ಬಂದಿದ್ದೀವಿ. 7 ರಿಂದ 8 ಗಂಟೆವರೆಗೂ ಕೂಡ ಅಯೋಧ್ಯೆಯ ಸುದ್ದಿಗಳನ್ನ ಕೊಡೋಕೆ, ಜೊತೆಗೆ ದೇಶದ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಹಲವು ಬೆಳವಣಿಗೆಗಳಾಗಿದೆ. ರಾಜ್ಯದಲ್ಲೂ ಕೂಡ ಒಂದಿಷ್ಟು ಬೆಳವಣಿಗೆಗಾಗಿದೆ. ಪ್ರತಿದಿನವೂ ಕೂಡ ಹೇಳ್ತೀವಿ, ಕರ್ನಾಟಕಕ್ಕೂ ಮತ್ತು ಅಯೋಧ್ಯೆಗೂ ಬಹಳ ನಂಟಿದೆ ಅನ್ನುವಂಥದ್ದನ್ನ. ಇವತ್ತು ಕೂಡ ಅಂಥದ್ದೇ ಸುದ್ದಿಗಳನ್ನ ನಿಮ್ಮ ಮುಂದೆ ತಂದು ಹೊತ್ತು ನಾವು 3 ಜನ ಬಂದಿದ್ದೀವಿ. ಹಲೋ ಅರವಿಂದ್, ಹಲೋ ಶಬೀರ್, ರೆಡಿನಾ? ಸೊ ಎಲ್ಲಾ ಸುದ್ದಿಗಳನ್ನ ಒಂದೊಂದೇ ಕೊಡ್ತಾ ಹೋಗ್ತೀವಿ ನಿಮ್ಮ ಮುಂದೆ. ನೀವು ನಮ್ಮ ಜೊತೆಗೆ 7 ರಿಂದ 8 ಗಂಟೆವರೆಗೂ ಕೂಡ ಜಾಯಿನ್ ಆಗಿರಿ. ಚಳಿ ಇದೆ, ಚಳಿಯ ಮಧ್ಯದಲ್ಲೂ ನಿಮಗೆ ಸುದ್ದಿಗಳನ್ನ ಕೊಡ್ತಾ ಇದ್ದೀವಿ. ನೀವು ಊರಲ್ಲಿರುವಂತವ್ರು ಬೆಚ್ಚನೆ ಕೂತಿದ್ದೀರಾ, ಸುದ್ದಿಗಳನ್ನ ಮಾತ್ರ ನೋಡ್ತಾ ಇರಿ, ಚೆನ್ನಾಗಿರುತ್ತೆ. ಓಕೆ, ಮೊದಲನೇದಾಗಿ ನಾವು ಹೋಗ್ತಾ ಇದ್ದೀವಿ ಸುದ್ದಿಯ ವಿಚಾರದಲ್ಲಿ. ಅದು ಇವತ್ತು ಅಯೋಧ್ಯೆ ಯಾವ ರೀತಿಯಾಗಿ ಶೃಂಗಾರಗೊಂಡಿದೆ, ಹೇಗೆ ಸಜ್ಜಾಗಿದೆ, ಇವತ್ತು ಏನೆಲ್ಲ ಡೆವಲಪ್ಮೆಂಟ್ ಆಯಿತು, ದೇವಸ್ಥಾನದ ಒಳಗಡೆಗಾಗಿರುವಂಥ ಬೆಳವಣಿಗೆಗಳೇನು, ಇವೆಲ್ಲವನ್ನ ಮೊದಲನೇದಾಗಿ ಅರವಿಂದ್ ನೀವೇ ಹೇಳಿದ್ರೆ ಚೆನ್ನಾಗಿರುತ್ತೆ. ಕೇವಲ 2 ದಿನ ಬಾಕಿ ಇರ್ತಕ್ಕಂಥದ್ದು, ಇವತ್ತು ಮುಗಿದೋಯ್ತು, ಇನ್ನು ನಾಳೆ ಒಂದೇ ದಿನ ಬಾಕಿ ಇರ್ತಕ್ಕಂಥದ್ದು. 500 ವರ್ಷಗಳ ಕನಸು ನನಸಾಗುವಂತಹ ಸಮಯ ಬಂದಿದೆ. ಅಯೋಧ್ಯೆ ಅಕ್ಷರಶಃ ಮಧುವಣ ಗಿತ್ತಿಯಂತೆ ಕಂಡು ಬರ್ತಾ ಇದೆ. ಅಯೋಧ್ಯೆಯನ್ನು ಸಂಪರ್ಕಿಸುವಂತಹ ಎಲ್ಲ ಪ್ರಮುಖ ರಸ್ತೆಗಳನ್ನು ಕೂಡ ಈಗಾಗಲೇ ವಿದ್ಯುತ್ ದೀಪಗಳಿಂದ ಅಲಂಕಾರ ಮಾಡಲಾಗಿದೆ. ಅಯೋಧ್ಯೆಯಲ್ಲಿ ಪ್ರಮುಖವಾಗಿ ಸೆಂಟರ್ ಆಫ್ ದಿ ಅಟ್ರಾಕ್ಷನ್ ಅಂತಂದ್ರೆ ಅದು ರಾಮ ಮಂದಿರ. ರಾಮ ಮಂದಿರಕ್ಕೆ ಈಗ ಹೂವಿನ ಅಲಂಕಾರ ಭರ್ಜರಿಯಾಗಿದೆ. ನಿಮಗೆ ರಾಮ ಮಂದಿರಕ್ಕೆ ಸಂಪರ್ಕಿಸುವ, ಹೈವೇಯಿಂದ ಸಂಪರ್ಕಿಸುವ 2 ಪಿಲ್ಲರ್ಗಳೇನಿದೆ, ಅಲ್ಲಿಂದಲೇ ಹೂವಿನ ಅಲಂಕಾರಗಳಾಗುತ್ತೆ. ಯಾಕೆಂದ್ರೆ ನಾಳೆ VVIP ಮೂವ್ಮೆಂಟ್ಸ್ ಇರುತ್ತೆ. ಹಾಗಾಗಿ ಆ ಹೂವಿನ ಅಲಂಕಾರ ಎಷ್ಟು ಅದ್ಭುತ ಅಂತಂದ್ರೆ, ಹೂವಿನ ಬಗ್ಗೆ ನಾನು ಕೇಳ್ತಾ ಇದ್ದೆ ಏನು ವಿಚಾರ ಅಂತ ಅಂದ್ಬಿಟ್ಟು. ಇಡೀ ನಮ್ಮ ದೇಶದಲ್ಲಿ ಇರುವ ಪ್ರತಿಯೊಂದು ರಾಜ್ಯದ ವಿಶೇಷತೆ ಉಳ್ಳ ಹೂಗಳನ್ನು ತರಿಸಿದಾರಂತೆ. ಉದಾಹರಣೆಗೆ ಮೈಸೂರು ಮಲ್ಲಿಗೆ, ಅದು ಕೂಡ ಬಂದಿದೆಯಂತೆ ಬೇರೆ ಬಿಹಾರದಿಂದ, ಮಹಾರಾಷ್ಟ್ರದಿಂದ. ಖಂಡಿತ ನಾವು ಅದನ್ನು ಹೇಳಲೇಬೇಕಲ್ಲ ನಮ್ಮ ರಾಜ್ಯದಿಂದ. ಸೊ ಅದೆಲ್ಲವೂ ಕೂಡ ಆಗಿದೆ. ಎಲ್ಲ ರೀತಿಯ ಹೂವಿನ ಅಲಂಕಾರಗಳು ಕೂಡ ಆಗಿದೆ. ಬಹಳ ಸೊಗಸಾಗಿ ದೇವಸ್ಥಾನ ಕಾಣ್ತಾ ಇದೆ. ಇದು ಮೊದಲನೇ ವಿಚಾರ. ಇನ್ನು ಪೂಜೆಯ ವಿಚಾರಕ್ಕೆ ಬರೋಣ. ಪೂಜೆಯ ವಿಚಾರ ಅಂತಂದ್ರೆ, ಇವತ್ತು ಪ್ರಮುಖವಾಗಿ 3 ವಿಶೇಷ ರೀತಿಯ ಪೂಜೆಯನ್ನ ಶ್ರೀ ರಾಮಲಲ್ಲಾನಿಗೆ ನೆರವೇರಿಸಲಾಗಿದೆ. ಅದರಲ್ಲಿ ಪ್ರಮುಖವಾಗಿ ಶರ್ಕರಾದಿವಾಸಂ ಅಂತ ಅಂದ್ಬಿಟ್ಟು, ಅಂದ್ರೆ ಸಕ್ಕರೆಯ ಮುಖಾಂತರ ದೇವರಿಗೆ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು. ಅದಾದ ನಂತರ ಪೂಜಾದಿವಾಸಂ ಅಂತ, ಈಗ ನಾನೇನು ಫಲಪುಷ್ಪಗಳ ಬಗ್ಗೆ ಹೇಳಿದಲ್ಲ, ಅದರಲ್ಲಿ ಪೂಜಾದಿವಾಸಂ ನೆರವೇರಿಸಿದ್ದಾರೆ. ಹಾಗೇನೆ ಮತ್ತೊಂದು ಫಲಾದಿವಾಸಂ ಅಂತ, ಅಂದ್ರೆ ಹಣ್ಣುಗಳಿಂದ ಮಾಡಿರ್ತಕ್ಕಂಥದ್ದು. ಇದೆಲ್ಲ ಪೂಜೆಗಳ ಜೊತೆಗೆ ಪವಿತ್ರ ನದಿಗಳ ನೀರನ್ನ ಏನು ತಂದಿದ್ದಾರೆ, ಆ ಪವಿತ್ರ ನದಿಗಳ ನೀರಿನಲ್ಲಿ ಅಭಿಷೇಕವನ್ನು ಮಾಡ್ತಕ್ಕಂಥದ್ದು, ಗರ್ಭಗುಡಿಯನ್ನ ನೀಟ್ ಮಾಡ್ತಕ್ಕಂಥದ್ದು ಅಥವಾ ಶುಚಿಗೊಳಿಸ್ತಕ್ಕಂಥದ್ದು, ಈ ಎಲ್ಲ ಪ್ರಕ್ರಿಯೆಗಳು ಕೂಡ ನಡೆದಿದೆ. ನಿನ್ನೆ ರಾಮಲಲ್ಲಾ ಮೂರ್ತಿ ಒಳ್ಳೆ ಬೆಣ್ಣೆ ಹೊಳೆದಂಗೆ ಹೊಳಿತಾ ಇದ್ದಿದ್ದಕ್ಕೆ ಬೆಣ್ಣೆಯಿಂದಲೇ ಮಜ್ಜನ ಮಾಡಿದ್ರಂತೆ. ಅದಕ್ಕೋಸ್ಕರ ಅಷ್ಟು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಿದ್ದು. ಇದೆಲ್ಲವೂ ಕೂಡ ಪೂಜೆಯ ವಿಚಾರ. ಇನ್ನು ಪ್ರಮುಖವಾಗಿ ಸೆಕ್ಯೂರಿಟಿ ವಿಚಾರಕ್ಕೆ ಬರೋಣ. ಯಾಕಂದ್ರೆ 125 ಕಳಸಗಳಲ್ಲಿ ಕಳಸಗಳೇನಿದೆ, 125 ಕಳಸಗಳು ಕೂಡ ಬೇರೆ ಬೇರೆ ನದಿಗಳಿಂದ ತಂದಿರತಕ್ಕಂಥ ಪವಿತ್ರ ನೀರು. ಅದು ಕೇವಲ ಭಾರತದ ಮಾತ್ರ ಅಲ್ಲ ಅರುಣ್, ಅದನ್ನ ಬೇರೆ ಬೇರೆ ದೇಶಗಳಿಂದ ಕಳಿಸಿದ್ದಾರೆ. ಥೈಲ್ಯಾಂಡ್ ಇಂದ ಬಂದಿದೆ, ಬ್ರೆಜಿಲ್ ನಿಂದ ಬಂದಿದೆ, ಜರ್ಮನಿಯಿಂದ ಬಂದಿದೆ. ಅವರೇ ಉತ್ಸುಕರಾಗಿ ಸ್ವಪ್ರೇರಣೆಯಿಂದ ಕಳಿಸಿರ್ತಕ್ಕಂಥ ನೀರು ಅವೆಲ್ಲ. ಎಲ್ಲವೂ ಕೂಡ ರಾಮಲಲ್ಲಾನಿಗೆ ಅಭಿಷೇಕವಾಗಬೇಕು ಅನ್ನೋ ಕಾರಣಕ್ಕೋಸ್ಕರ ಅದೆಲ್ಲವೂ ಕೂಡ ಆಯ್ತು. ಇನ್ನು ಪ್ರಮುಖವಾಗಿ ಬರ್ತಕ್ಕಂಥದ್ದು ಸೆಕ್ಯೂರಿಟಿ ವಿಚಾರಕ್ಕೆ. ಖಂಡಿತ ಖಂಡಿತ. ಮುಖ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇವತ್ತು ತಮಿಳುನಾಡಿಗೆ ಹೋದ್ರು. ಏನು, ಅವರು ಅಯೋಧ್ಯೆಗೆ ಸೋಮವಾರಕ್ಕೆ ಬರಬೇಕು. ಅವರು ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಬೇಕು. ಈ ಸಂದರ್ಭದಲ್ಲಿ ರಾಮೇಶ್ವರಕ್ಕೆ ಹೋಗಿ ಏನ್ ಮಾಡಿದ್ರು? ರಾಮೇಶ್ವರದಲ್ಲಿ ಪೂಜೆ ಮಾಡೋದಕ್ಕೂ ಮತ್ತೆ ಅಯೋಧ್ಯೆಯ ರಾಮನಿಗೂ ಏನ್ ಸಂಬಂಧ? ರಾಮಾಯಣದಲ್ಲಿ ಬಹಳ ದೊಡ್ಡ ಮಹತ್ವವಾಗಿರುವಂತಹ ಒಂದು ಸ್ಟೋರಿ ಇದೆ. ಅದನ್ನ ಅರವಿಂದ್ ಅವರು ಹೇಳ್ತಾರೆ ಅಂತ ಅನ್ಸುತ್ತೆ. ಅರವಿಂದ್ ಪ್ಲೀಸ್. ಯಾವಾಗ ಪಿತೃವಾಕ್ಯ ಪರಿಪಾಲನೆಗಾಗಿ ರಾಮ ಅಯೋಧ್ಯೆಯನ್ನ ಬಿಟ್ಟು ವನವಾಸಕ್ಕೆ ತೆರಳುತ್ತಾನೆ, ಇಲ್ಲೊಂದು ನಾಗೇಶ್ವರನಾಥ ಮಂದಿರ ಅಂತ ಒಂದು ದೇವಸ್ಥಾನ ಇದೆ. ಆತನ ಇಚ್ಛಾ ದೇವತೆ. ಅಲ್ಲಿ ಹೋಗಿ ನಮಸ್ಕಾರ ಮಾಡಿ, ನಾನು ಇಷ್ಟು ದಿನ ಅಯೋಧ್ಯೆಯನ್ನ ಕಾಪಾಡಿದ್ದೀನಿ, ನನ್ನ ಅನುಪಸ್ಥಿತಿಯಲ್ಲಿ ನೀನು ಕಾಪಾಡಪ್ಪ ಅಂತ ಹೇಳಿ ಇಲ್ಲಿಂದ ಹೊರಡ್ತಾನೆ. ಅದಾದ ನಂತರ ಎಲ್ಲ ಏನೇನಾಗುತ್ತೆ, ಸೀತಾಪಹರಣ ಆಗುತ್ತೆ, ಎಲ್ಲ ಆಯ್ತಲ್ಲ. ಕಟ್ಟ ಕಡೆಯದಾಗಿ ಆತ ಬರ್ತಕ್ಕಂಥದ್ದು ನಮ್ಮ ಭೂಮಿಯ ತುದಿ ಐಲ್ಯಾಂಡ್ ರಾಮೇಶ್ವರಕ್ಕೆ. ರಾಮೇಶ್ವರದಲ್ಲಿ ಒಂದು ಲಿಂಗವನ್ನ ಸ್ಥಾಪನೆ ಮಾಡ್ತಾನೆ ಶ್ರೀರಾಮ. ಅದೇ ಲಿಂಗ ಈಗಿರ್ತಕ್ಕಂಥದ್ದು. ಆ ಲಿಂಗ
ಆ ಲಿಂಗಕ್ಕೆ ಬಹಳ ಮಹತ್ವ ಇದೆ. ಹಾಗಾಗಿ ಪ್ರಧಾನಿ ಮೋದಿ ಅವರು ಈಗ 8-9 ದಿನಗಳಿಂದ ಏನು ಇದನ್ನ ಮಾಡ್ತಾ ಇದಾರಲ್ಲ, ವ್ರತ ಮಾಡ್ತಾ ಇದಾರಲ್ಲ, ಯಮ ನಿಯಮವನ್ನು ಪಾಲಿಸ್ತಾ ಇದಾರಲ್ಲ, ಅವರ ಕೊನೆಯ ದೇವರ ದರ್ಶನ ಆ ರಾಮೇಶ್ವರನಾಥ ರಾಮನಾಥನೇ ಆಗಬೇಕು ಅಂತಕ್ಕಂಥದ್ದು. ಇದು ಶಾಸ್ತ್ರೋಕ್ತವಾಗಿ ಈ ಇಷ್ಟು ದಿನ ಅವರು ರಾಮಾಯಣಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ದೇವಸ್ಥಾನಕ್ಕೆಲ್ಲ ಭೇಟಿ ಕೊಟ್ಟಿದ್ರು. ಬಟ್ ಇವತ್ತು ಅವರು ರಾಮೇಶ್ವರಂಗೆ ಭೇಟಿ ಕೊಟ್ಟಿದ್ದಾರೆ, ಧನುಷ್ ಕೋಟಿಗೆ ಭೇಟಿ ಕೊಟ್ಟಿದ್ದಾರೆ. ಅಲ್ಲಿ ಅವರು ಆ ಸಮುದ್ರದಲ್ಲಿ ತಣ್ಣೀರಿನಲ್ಲಿ ಸ್ನಾನವನ್ನ ಮಾಡಿ, ಆ ಜೊತೆಗೆ ರಾಮೇಶ್ವರ ದೇವಸ್ಥಾನದಲ್ಲಿ ಇರ್ತಕ್ಕಂಥ ಬಾವಿಗಳು, ಪವಿತ್ರ ಬಾವಿಗಳಿದೆ, ಪ್ರತಿ ಬಾವಿಗೂ ಹೋಗಿ ಅವರೇ ನೀರನ್ನ ಸೇದ್ಕೊಂಡು ಆ ತಣ್ಣೀರನ್ನ ತಲೆ ಮೇಲೆ ಹಾಕೊಂಡು ಶಾಸ್ತ್ರೋಕ್ತವಾಗಿ ದೇವರ ದರ್ಶನವನ್ನ ಪೂಜೆಯನ್ನ ಮಾಡಿದ್ದಾರೆ. ಇದಾದ ನಂತರ ಅವರು ರುದ್ರಾಕ್ಷಿ ಮಾಲೆಯನ್ನು ಧರಿಸಿದ್ದು ಇವತ್ತು ವಿಶೇಷವಾಗಿತ್ತು. ಅದಾದ ನಂತರ ಪ್ರಧಾನಿ ಮೋದಿ ಅವರು ಅಲ್ಲಿ ಭಜನೆಯಲ್ಲಿ ಕೂಡ ಪಾಲ್ಗೊಂಡಿದ್ದಾರೆ. ಅಂದ್ರೆ ಇದು ಅವರ ವ್ರತದ ಕೊನೆಯ ದೇವರ ದರ್ಶನ. ಇನ್ನು ಮತ್ತೆ ಯಾವ ದೇವರ ದರ್ಶನಕ್ಕೂ ಹೋಗಲ್ಲ. ಏನಿದ್ರು ರಾಮೇಶ್ವರಂ ಟು ಡೈರೆಕ್ಟ್ ಅಯೋಧ್ಯೆ. ರಾಮೇಶ್ವರನಾಥನ ದರ್ಶನ ಆದ ನಂತರ ರಾಮಲಲ್ಲಾನ ದರ್ಶನ ಆಗಬೇಕು ಅಂತಕ್ಕಂಥದ್ದು ಅವರಿಗೆ ವೈದಿಕರು ಇದೆಲ್ಲನೂ ಸಜೆಸ್ಟ್ ಮಾಡಿರ್ತಾರೆ. ಅರುಣ್, ಹೀಗೆ ಮಾಡಬೇಕು, ಹೀಗೆ ಇರಬೇಕು ಅಂತ. ಅವರು ಚಾಪೆ ಮೇಲೆ ಮಲಗ್ತಾ ಇದ್ದಾರಂತೆ, ಬರೀ ಎಳ್ನೀರು ಮತ್ತು ಫಲಗಳನ್ನು ಮಾತ್ರ ಸ್ವೀಕಾರ ಮಾಡ್ತಾ ಇದ್ದಾರಂತೆ. ಅಷ್ಟು ಕಠಿಣ ವ್ರತ ದೇಶದ ಪ್ರಧಾನಿ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಕೂಡ. ರಾಮ ಹೋಗಿದ್ದು ಅಂತ ಹೇಳಿ ಒಂದು ಸಮುದ್ರದಿಂದ ಇನ್ನೊಂದು ಕಡೆಗೆ ಹೋಗುವಂತ ಸಂದರ್ಭ, ಅದೊಂದು ವಿಚಾರ ಹೇಳ್ಬಿಡ್ತೀನಿ ನಾನು. ನೋಡಿ, ಶ್ರೀರಾಮ ಭರತ ಭೂಮಿಯಲ್ಲೇ, ಭಾರತದಲ್ಲೇ ಇದ್ದ ಅಲ್ಲಿ ತನಕ. ಕೊನೆಯದಾಗಿ ಆತ ಭರತ ಭೂಮಿಯನ್ನು ಬಿಟ್ಟು ಶ್ರೀಲಂಕಾಗೆ ಹೋಗಬೇಕಾಗುತ್ತೆ ಸೀತೆಯನ್ನು ಕರ್ತರಬೇಕಾದ್ರೆ. ಹನುಮಂತ ಸೇರಿ ಎಲ್ಲರೂ ಕೂಡ ರಾಮ ಸೇತುವೆಯನ್ನು ನಿರ್ಮಿಸಿರ್ತಾರೆ. ಆಗ ಆತ ಭರತ ಭೂಮಿಯನ್ನು ಬಿಟ್ಟು ಕಾಲಿಡಬೇಕಾದ್ರೆ ಅದು ಕೊನೆಯ ದೇವರ ದರ್ಶನವಾಗಿತ್ತು. ಅಲ್ಲಿಂದ ವಾಪಸ್ ಬರಬೇಕಾದ್ರೆ ವಿಜಯದ ಸಂಕೇತವಾಗಿ ಮತ್ತೊಂದು ಪೂಜೆಯನ್ನು ಮಾಡ್ತಾರೆ. ಹಾಗೆ ನರೇಂದ್ರ ಮೋದಿ ಅವರು ಕೂಡ ಆ ದೇವರ ದರ್ಶನ ಕೊನೆಯ ದರ್ಶನವಾಗಿ ಮತ್ತೆ ರಾಮಲಲ್ಲಾ ದರ್ಶನ ಮಾಡೋದಕ್ಕೆ ಅಯೋಧ್ಯೆಗೆ ಬರ್ತಾ ಇದ್ದಾರೆ. ಇದು ಅತ್ಯಂತ ವಿಶೇಷವಾದ ವಿಚಾರ. ಅದಕ್ಕೆ ನಾನು ಹೇಳಿದ್ದು, ಒಂದು ಲಿಂಕ್ ಅನ್ನೋದು ಇರುತ್ತೆ. ಯಾವುದೇ ಒಂದು ಕಾರ್ಯಕ್ರಮ ನಡಿಬೇಕಾದ್ರೂ ಕೂಡ ಅದಕ್ಕೊಂದು ಲಿಂಕ್ ಇರುತ್ತೆ. ಹಾಗಾಗಿ ಮೋದಿ ಅವರು ರಾಮೇಶ್ವರಕ್ಕೆ ಹೋಗಿ ಅಯೋಧ್ಯೆಗೆ ಬರ್ತಾ ಇರೋದಕ್ಕೆ ಕಾರಣ ರಾಮಾಯಣದ ಆ ಕಥೆ, ಆ ಬೆಳವಣಿಗೆಗಳು. ಸೊ ಇದರ ಮುಂದಿನ ಭಾಗ, ನಾವು ಅಯೋಧ್ಯೆಯಲ್ಲಿ ಸಾಕಷ್ಟು ಜನ ಅಂತೂ ಬರ್ತಾ ಇದ್ದಾರೆ, ತುಂಬಾ ಜನ ಬರ್ತಾ ಇದ್ದಾರೆ. ಬಟ್ ಭದ್ರತೆ ಹೇಗೆ? ಯೋಗಿ ಆದಿತ್ಯನಾಥ್ ಅವರು, ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲರೂ ಬರ್ತಾ ಇದ್ದಾರೆ. ಭದ್ರತೆ ಯಾವ ಮಟ್ಟದಲ್ಲಿದೆ? ಶಬೀರ್, ನೀವೇ ಹೇಳಿ, ಈ ಭದ್ರತೆ ಹೆಂಗಿದೆ? ನೋಡಿದ್ರಲ್ಲ, ನೋಡಿ, ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡಿಬೇಕು ಅಂತಂದ್ರೆ ಭದ್ರತೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಯಾಕೆ ಅಂದ್ರೆ VVIP ಗಣ್ಯರು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿನಿಂದ ಹಿಡಿದು ದೇಶಾದ್ಯಂತ ಇರೋ ಸಾಧು ಸಂತರು, ಬಹಳಷ್ಟು ಬೇರೆ ಬೇರೆ ವಲಯದ ಪ್ರಮುಖ ಗಣ್ಯರು ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಉತ್ತರ ಪ್ರದೇಶ ನೇಪಾಳದ ಗಡಿ ಹೊಂದ್ಕೊಂಡಿರುವಂತಹ ರಾಜ್ಯ ಆಗಿರುವಂಥದ್ದು. ಸೊ ಬೇರೆ ಬೇರೆ ದೇಶಗಳಿಂದ ದಾಳಿಕೋರರು ಅಥವಾ ಸಂಚುಕೋರರು ಅಯೋಧ್ಯೆಗೆ ಬರುವಂಥ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಅಯೋಧ್ಯೆಯನ್ನು ಆಂತರಿಕವಾಗಿ ಮತ್ತು ಬಾಹ್ಯವಾಗಿ ರಕ್ಷಣೆ ಮಾಡಬೇಕಾದಂಥ ಜವಾಬ್ದಾರಿ ಇಲ್ಲಿದೆ. ಹೀಗಾಗಿ ಉತ್ತರ ಪ್ರದೇಶದ 13,000 ಪೊಲೀಸರು, ಇದ್ರ ಜೊತೆಗೆ ಕೇಂದ್ರದ ಮೀಸಲು ಪಡೆಗಳನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಲಾಗಿದೆ. ಹೈ ಸೆಕ್ಯೂರಿಟಿ ಅಂದ್ರೆ ಹೇಗಿರುತ್ತೆ ಅನ್ನುವಂಥದ್ದು ಈಗ ಅಯೋಧ್ಯೆಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ. ಅದು ಹೇಗಿದೆ ಅನ್ನುವಂಥದ್ದನ್ನು ಒಮ್ಮೆ ನೋಡ್ಬಿಡೋಣ. ಏನಿದೆ ಅಂತ ಇನ್ನೆರಡು ದಿನಗಳಲ್ಲಿ ಕಾರ್ಯಕ್ರಮ ಇರುವಂತಹ ಹಿನ್ನೆಲೆಯಲ್ಲಿ ಭದ್ರತೆಯನ್ನ ಹಂತ ಹಂತವಾಗಿ ಹೆಚ್ಚಿಸುವಂತ ಕೆಲಸವನ್ನ ಈಗ ಅಯೋಧ್ಯೆಯಲ್ಲಿ ಮಾಡ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ ಸೂಕ್ಷ್ಮ ಪ್ರದೇಶಗಳು ನಗರದ ಒಳಗಡೆ ಯಾವ್ಯಾವ ಇದಾವೆ ಅನ್ನುವಂಥದ್ದು, ಅದು ರಾಮ ಮಂದಿರ ಇರ್ಬೋದು, ಹನುಮಾನ್ ಗಡಿ ಇರ್ಬೋದು, ಜೊತೆಗೆ ರಾಮ್ಪಥ್ ಮುಖ್ಯ ರಸ್ತೆ ಆಗಿರ್ಬೋದು, ಇದ್ರ ಜೊತೆಗೆ ರಾಮ್ ಕಾರಿಡಾರ್ ಆಗಿರ್ಬೋದು, ಮತ್ತೆ ಆ ಮುಖ್ಯ ಸರ್ಕಲ್ ಆಗಿರುವಂತಹ ಲತಾ ಚೌಕ್ ಇರ್ಬೋದು. ಈ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಅತಿ ಹೆಚ್ಚಿನ ಭದ್ರತೆಯನ್ನು ನಿಯೋಜಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಇದ್ರ ಜೊತೆಗೆ ಸರಯೂ ನದಿಯ ಘಾಟ್ ಏನಿದೆ, ಅಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನು ಪುಣ್ಯ ಸ್ನಾನವನ್ನ ಮಾಡ್ತಾರೆ, ಈ ಪ್ರದೇಶದಲ್ಲೂ ಕೂಡ ವಿಶೇಷವಾದಂತಹ ವ್ಯವಸ್ಥೆಯನ್ನ ಮಾಡಲಾಗಿರುವಂತದ್ದು. ಮುಖ್ಯವಾಗಿ 13,000 ಉತ್ತರ ಪ್ರದೇಶದ ಪೊಲೀಸ್ ಸಿಬ್ಬಂದಿಗಳನ್ನ ಇಲ್ಲಿ ನಿಯೋಜನೆ ಮಾಡ್ತಾ ಇರುವಂತದನ್ನ ಕೂಡ ನಾವು ಕಾಣ್ತಾ ಇದೀವಿ. ಇದರ ಜೊತೆಗೆ ಕೇಂದ್ರದ ಮೀಸಲು ಪಡೆಗಳನ್ನ ಕೂಡ ಇಲ್ಲಿ ನಿಯೋಜನೆ ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ನನ್ನ ಹಿಂಭಾಗದಲ್ಲಿ ಕೂಡ ನೀವು ನೋಡಬಹುದು, ATS ಸದ್ಯಕ್ಕೆ ಕೆಲಸ ಮಾಡ್ತಾ ಇರುವಂತದ್ದನ್ನ ಕೂಡ ಗಮನಿಸ್ತಾ ಇದ್ದೀರಿ. ಆಂಟಿ ಟೆರರಿಸ್ಟ್ ಸ್ಕ್ವಾಡ್ ಇದು ಭದ್ರತೆ ಅಂದ್ರೆ ಭಯೋತ್ಪಾದಕರ ನಿಗ್ರಹ ದಳ ಅಂತ ಕರೀತಾರೆ ಕನ್ನಡದಲ್ಲಿ. ಇವರು ಕೂಡ ಅಯೋಧ್ಯೆಯ ಇಡೀ ಭಾಗವನ್ನ ಸುತ್ತಾಡುವಂತ ಕೆಲಸವನ್ನ ಮಾಡ್ತಾರೆ. ಇದೇ ರೀತಿಯಾದಂತ ವಾಹನಗಳನ್ನ ಪ್ರತಿ ಪ್ರಮುಖ ಸ್ಥಳಗಳಲ್ಲೂ ಕೂಡ ನಾವು ಗಮನಿಸ್ತಾ ಹೋಗ್ಬೋದು. ಒಂದು ವೇಳೆ ಅಚಾನಕ್ ಆಗಿ ನಗರದ ಒಳಗಡೆ ಯಾರಾದ್ರೂ ಭಯೋತ್ಪಾದಕರು ನುಗ್ಗಿದ್ರೆ ಅಂತವ್ರನ್ನ ಕೂಡಲೇ ನಿಗ್ರಹಿಸುವಂತ ಕೆಲಸವನ್ನ ಈ ತಂಡಗಳು ಮಾಡ್ತವೆ. ಕ್ಷಿಪ್ರವಾಗಿ ಕಾರ್ಯಾಚರಣೆಗೆ ಇಳಿಬಹುದಾದಂತ ಎಲ್ಲ ಶಕ್ತಿಯೂ ಕೂಡ ಈ ತಂಡಕ್ಕಿರುತ್ತೆ. ನೀವು ನೋಡ್ಬೋದು, ಇವರು ದಿನದ ಅವರ ಸುಮಾರು 8 ಗಂಟೆಗಳ ಕಾಲ, ಅಂದ್ರೆ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಇದೇ ಪೊಸಿಷನ್ ಅಲ್ಲಿ ನಿಂತಿರುವಂತದ್ದನ್ನ ನಾವು 3-4 ದಿನಗಳಿಂದಲೂ ಕೂಡ ನೋಡ್ತಾ ಇದೀವಿ. ಅಂದ್ರೆ ಯಾವುದೇ ಕ್ಷಣಕ್ಕೂ ಕೂಡ ಅವರು ಸಿದ್ಧವಾಗಿ ನಿಂತಿರುವಂತದ್ದು ಇದು ಸೂಚಿಸುತ್ತೆ. ಇದ್ರ ಜೊತೆಗೆ ಈ ವಾಹನದ ಒಳಭಾಗದಲ್ಲಿ ಕೂಡ ನೀವು ನೋಡ್ತಾ ಹೋಗ್ಬೋದು, ಇದರಲ್ಲೂ ಕೂಡ 4 ಜನ ಸಿಬ್ಬಂದಿ ಎಲ್ಲರೂ ಕೂಡ ರೆಡಿಯಾಗಿರ್ತಾರೆ. ಆ ರೀತಿಯಾದಂತಹ ಸನ್ನಿವೇಶಗಳು, ಪರಿಸ್ಥಿತಿಗಳು ಬಂದ್ರೆ ಅದನ್ನ ಎಲ್ಲ ರೀತಿಯಲ್ಲೂ
ಎದುರಿಸಲಿಕ್ಕೆ ಇದೇ ರೀತಿಯಾದಂತಹ ವಾಹನಗಳ ಒಟ್ಟು 3-4 ವಾಹನಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಇದ್ರ ಜೊತೆಗೆ ನಾನು ಆಗ್ಲೇ ಹೇಳ್ತಾ ಇದ್ದೆ, ಉತ್ತರ ಪ್ರದೇಶ ಪೊಲೀಸ್ ವಾಹನಗಳನ್ನ ಕೂಡ ನೀವು ಇಲ್ಲಿ ಗಮನಿಸ್ತಾ ಹೋಗ್ಬೋದು. 13,000 ಪೊಲೀಸರನ್ನ ಇಲ್ಲಿ ನಿಯೋಜನೆ ಮಾಡಲಾಗಿರುವಂತದ್ದು ಬೇರೆ ಬೇರೆ ಭಾಗಗಳಲ್ಲಿ. ಯಾಕೆಂದ್ರೆ ಏನು ಜನರ ಕ್ರೌಡ್ ಅನ್ನ ನಿಯಂತ್ರಣ ಮಾಡಬೇಕಾಗುತ್ತೆ, ಜನರು ನಗರದ ಒಳಗಡೆ ಪ್ರವೇಶ ಮಾಡದಂತೆ ನಿರ್ಬಂಧಿಸಬೇಕಾಗುತ್ತೆ. ಯಾಕೆಂದ್ರೆ ಬಹಳ ದೊಡ್ಡ ಪ್ರಮಾಣದ ಗಣ್ಯರು, ಅತಿ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಪೊಲೀಸ್ ವೆಹಿಕಲ್ ಗಳನ್ನ ನೀವು ನೋಡ್ತಿದ್ರಿ, ಎಲ್ಲ ಸಿಬ್ಬಂದಿಗಳನ್ನ ತಂದು ಇಲ್ಲಿ ಅಯೋಧ್ಯೆಯಲ್ಲಿ ನಿಯೋಜನೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇರುವಂತದ್ದು. ಬೇರೆ ಬೇರೆ ಸೂಕ್ಷ್ಮ ಪ್ರದೇಶಗಳಲ್ಲೂ ಕೂಡ ನಿಯೋಜನೆ ಮಾಡುವಂತ ಕೆಲಸವನ್ನ ಕೂಡ ಮಾಡಲಾಗ್ತಾ ಇರುವಂತದ್ದು. ಇಡೀ ಅಯೋಧ್ಯೆಯಲ್ಲಿ ಒಂದು ರೀತಿ ಕಟ್ಟೆಚ್ಚರ ವಹಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ ಅಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಯಾಕೆಂದ್ರೆ ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ. ಹೀಗಾಗಿ ಯಾವುದೇ ರೀತಿಯಾದಂತಹ ಒಂದು ಸಣ್ಣ ಕುಂದು ಬರಬಾರದು, ಭದ್ರತೆಯಲ್ಲಿ ಎಲ್ಲೂ ಕೂಡ ಲೋಪ ಆಗಬಾರದು ಅನ್ನುವಂಥದ್ದನ್ನ ಗಮನದಲ್ಲಿಟ್ಕೊಂಡು ಅತಿ ಹೆಚ್ಚಿನ ಭದ್ರತೆಯನ್ನ ಈಗ ಅಯೋಧ್ಯೆ ಮತ್ತೆ ಅಯೋಧ್ಯೆಯ ಹೊರಭಾಗದಲ್ಲಿ ನಿಯೋಜನೆ ಮಾಡುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಓಕೆ, ಇನ್ನು ಅಯೋಧ್ಯೆಗೆ ಒಂದು ರಥ ಬಂದಿದೆ. ಆ ರಥದ ಹತ್ರಕ್ಕೆ ಅರುಣ್ ಹೋಗಿದ್ರು. ಅದರ ವಿಶೇಷತೆ ಏನು ಅಂತ ಅರುಣ್ ಹೇಳ್ಬಿಡ್ತಾರೆ. ಅದ್ಭುತವಾಗಿದೆ ಈ ರಥ. ಇದಕ್ಕೆ ಬಹಳ ಹಿನ್ನೆಲೆ ಇದೆ. ರಾಮನ ಬಂಟ ಹನುಮ ಇದೆ. ಹನುಮ ಇಲ್ಲದೆ ರಾಮ ಇಲ್ಲ, ರಾಮ ಇಲ್ಲದೆ ಹನುಮ ಇಲ್ಲ ಅಂತ ನಮ್ಗೆಲ್ಲ ಗೊತ್ತಿರೋದೆ. ಸೊ ಹಾಗಾಗಿ ಹನುಮ ನಮ್ಮ ಕೊಪ್ಪಳ ಜಿಲ್ಲೆಯ ಅಂಜನಾದ್ರಿ ಬೆಟ್ಟದಲ್ಲಿರುವಂತ ಜನ್ಮಸ್ಥಳ ಅನ್ನೋದು ನಮಗೆಲ್ಲರಿಗೂ ಗೊತ್ತಿದೆ. ಅಲ್ಲಿಂದ ರಥ ಸರಿಸುಮಾರು 12 ವರ್ಷಗಳ ಪ್ರದಕ್ಷಿಣೆಯನ್ನ ಯಾತ್ರೆಯನ್ನ ಮಾಡ್ತಾನೆ ಇದೆ. ಈಗಲೂ ಕೂಡ ನೇಪಾಳದಲ್ಲಿರುವಂತಹ ಸೀತಾಮಾತೆಯ ಜನ್ಮಸ್ಥಳಕ್ಕೂ ಹೋಗಿ ಬೇರೆ ಬೇರೆ ಯಾತ್ರೆಗಳನ್ನೆಲ್ಲ ಮುಗಿಸ್ಕೊಂಡು ಇಲ್ಲಿಗೆ ಬಂದಿದೆ. ಇಲ್ಲಿಗೆ ಯಾಕೆ ಬಂದಿದೆ ಅಂತಂದ್ರೆ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದೆ. ರಾಮನಿಗೆ ರಾಮ ಜನ್ಮಸ್ಥಳ ಸಿಕ್ಕಾಯ್ತು, ಹನುಮನಿಗೆ ಜನ್ಮಸ್ಥಳ ಬೇಡವೇ, ಹನುಮನಿಗೆ ಮಂದಿರ ಬೇಡವೇ, ಇದಕ್ಕೋಸ್ಕರ ಎಲ್ಲರೂ ಪಣ ತೊಡಬೇಕು ಇನ್ನು ಮೇಲೆ ಅನ್ನುವಂತ ಒಂದು ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಏನ್ ಹೇಳಿದ್ದಾರೆ, ಹೇಗಿದೆ ಅದು ರಥ ನೋಡೋಣ. ರಾಮ ಜನ್ಮ ಭೂಮಿ ಅಯೋಧ್ಯೆ. ಈ ರಾಮ ಜನ್ಮ ಭೂಮಿಗೂ ಮತ್ತೆ ಕರ್ನಾಟಕಕ್ಕೂ ಈಗಲ್ಲ, ಬಹಳ 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 ವರ್ಷಗಳಿಂದಲೂ ಕೂಡ ಒಂದು ಲಿಂಕ್ ಇದೆ. ಯುಗಗಳಿಂದಲೇ ಲಿಂಕ್ ಇದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಹೇಳೋದಾದ್ರೆ ರಾಮನ ಬಂಟ ಹನುಮ. ಹನುಮನಿಲ್ಲದೆ ರಾಮನಿಲ್ಲ, ರಾಮನಿಲ್ಲದೆ ಹನುಮನಿಲ್ಲ. ಆ ರಾಮನಿಗೋಸ್ಕರ ಹನುಮ ಅವತ್ತು ಲಂಕೆಯನ್ನ ಹಾರಿದ. ಇವತ್ತು ಅಯೋಧ್ಯೆಗೆ ಹನುಮನ ರಥವೇ ಬಂದಿದೆ. ಇದು ಬರೋದಕ್ಕೆ ಕಾರಣ ಏನು, ಬಹಳ ಮುಖ್ಯವಾಗಿದೆ. ರಾಮ ಜನ್ಮಭೂಮಿ ಏನೋ ಆಗ್ತಾ ಇದೆ, ಹನುಮ ಜನ್ಮಭೂಮಿನೂ ಆಗೋದು ಬಾಕಿ ಇದೆ. ಅದ್ರ ಬಗ್ಗೆನೇ ಒಂದಿಷ್ಟು ಮಾತನಾಡ್ತಾರೆ. ನಮ್ಮ ಜೊತೆಗೆ ಗುರುಗಳಿದ್ದಾರೆ. ಗುರುಗಳೇ ನಮಸ್ತೆ. ಜೈ ಶ್ರೀರಾಮ್. ಉದ್ದೇಶ ಏನು ಗುರುಗಳೇ ರಾಮ ರಥದ ಬಗ್ಗೆ, ಈ ಹನುಮನ ರಥದ ಬಗ್ಗೆ? ಉದ್ದೇಶ ಏನು ಅಂತಂದ್ರೆ ಏನು ಹೇಳಬೇಕು ನಾವು, ಯಥೋ ವಾಚೋ ನಿವರ್ತಂತೆ ಅಂತಂದ್ರೆ ಮಾತುಗಳಲ್ಲಿ ಹೇಳೋದಕ್ಕೆ ಆಗುವುದಿಲ್ಲ, ಅಷ್ಟು ಆನಂದ. ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರ ಅವತಾರ ಅಯೋಧ್ಯೆಯಲ್ಲಿ ಆಗಿದ ಮೇಲೆ ಶ್ರೀರಾಮಚಂದ್ರನಿಗೆ ಸೇವಾ ಮಾಡುವಂತಹ ಅತ್ಯಂತ ಪ್ರೇಮದಿಂದ ಸಾಕ್ಷಾತ್ ಪರಮೇಶ್ವರ ಏಕಾದಶಿ ರುದ್ರನ ಅವತಾರವಾಗಿ ವಾಯುನಂದನನಾಗಿ ಕೇಸರಿ ಅಂಜನನ ಪುತ್ರನಾಗಿ ನಮ್ಮ ಪಂಪಾ ಕ್ಷೇತ್ರ ಕಿಷ್ಕಿಂಧೆಯಲ್ಲಿ ವಾನರರ ಸಾಮ್ರಾಜ್ಯದಲ್ಲಿ ಜನಿಸಿದಿರಲ್ವ ಹನುಮಂತ ದೇವರು. ಯಾವ ಉದ್ದೇಶದಿಂದ ಹನುಮಂತ ದೇವರು ಆವಾಗ ರಾಮದೇವರ ಸೇವಾ ಮಾಡುವುದಕ್ಕೆ ಅವತಾರ ಆಗಿದೆಯೋ ಆ ಸೇವಾ ಮನೋಭಾವ ದೃಷ್ಟಿಯಿಂದಲೇ ಈಗಲೂ ಸಹ ಚಿರಂಜೀವಿ ಹನುಮಂತರು ಚಿರಂಜೀವಿನಾಗಿ ಭವಿಷ್ಯತ್ ಚತುರಾನನಾಗಿ ಬಾಲರೂಪ ಹನುಮಂತನಾಗಿ ಅಯೋಧ್ಯೆಯಲ್ಲಿ ಶ್ರೀರಾಮ ದೇವಸ್ಥಾನದಲ್ಲಿ ಮಂದಿರದಲ್ಲಿ ಗರ್ಭಗೃಹದಲ್ಲಿ ಬಾಲರಾಮನ ಮಂದಿರ ಪ್ರಾರೂಪ ಬಾಲರಾಮನ ವಿಗ್ರಹ ಪ್ರತಿಷ್ಠೆ ಆಗ್ತಾ ಇರುವಾಗ ಮತ್ತೆ ಹನುಮಂತ ದೇವರು ಅಲ್ಲಿ ಒಬ್ಬರೇ ಇರ್ತಾರ. ತಾಯಿ ಜೊತೆ ವಿಶೇಷದ ರಥದಲ್ಲಿ ಕೂತುಕೊಂಡು ಬಾಲ ಹನುಮಂತರು ಬಾಲರಾಮನ ದರ್ಶನಕ್ಕಾಗಿ ಕಿಷ್ಕಿಂಧೆಯಿಂದ ಅಯೋಧ್ಯೆಯಲ್ಲಿ ಬಂದು ಸರಯೂ ತಟದಲ್ಲಿ ಇಲ್ಲಿ ನಿಂತುಕೊಂಡಿದ್ದಾರೆ. ಅದು ತ್ರೇತಾಯುಗದ ಸಂಬಂಧ, ಇವತ್ತದ ಸಂಬಂಧ ಅಲ್ಲ. ನೀವೇ ಹೇಳಿದಿರಲ್ವಾ, ಶ್ರೀರಾಮಚಂದ್ರ ಪ್ರಭು ನಮ್ಮೆಲ್ಲರಿಗೂ ಇಷ್ಟು ಆನಂದ ಆಗ್ತಾ ಇದೆಯಲ್ವಾ, ಸಾಕ್ಷಾತ್ ಭಕ್ತರಲ್ಲಿ ಅಗ್ರಗಣ್ಯದ ಅಂತ ಹನುಮಂತ ದೇವರಿಗೆ ಇಷ್ಟೆಷ್ಟು ಆನಂದ ಆಗಿರಬಹುದು ಹೇಳಿ. ಅದಕ್ಕೋಸ್ಕರವಾಗಿ ತನ್ನ ಪ್ರಭುವಾದಂತಹ ಶ್ರೀರಾಮಚಂದ್ರರ ವೈಭವ ಮಂದಿರ ರೂಪವನ್ನು ನೋಡುವುದಕ್ಕೆ ಆತುರವಾಗಿ ಹನುಮಂತ ದೇವರು ಪಂಪಾ ಕ್ಷೇತ್ರ ಕಿಷ್ಕಿಂಧೆಯಿಂದ ವೈಭವವಾದಂಥ ರಥದಲ್ಲಿ ಕೂತ್ಕೊಂಡು ಇಲ್ಲಿ ನಿಂತುಕೊಂಡಿದ್ದಾರೆ. ಅದು ವೈಶಿಷ್ಟ್ಯ.
ಓಕೆ, ಈ ವಿಚಾರದಲ್ಲಿ ನಾವು ಗಮನ ಹರಿಸಲೇಬೇಕು ಅನ್ಸುತ್ತೆ. ಅಯೋಧ್ಯೆಗೆ ಬಂದ ಮೇಲೆ ಇಲ್ಲಿರುವಂತಹ ಆರ್ಥಿಕವಾಗಿ ಆಗಿರುವಂತಹ ಬೆಳವಣಿಗೆ, ಇಲ್ಲಿರುವಂತಹ ಜನರಿಗೆ ಸಿಕ್ಕಿರೋದನ್ನೆಲ್ಲ ನೋಡ್ತಾ ಇದ್ರಿ. ಕೊಪ್ಪಳದಲ್ವೇನ್ರಿ ನೀವು? ಹೇಳ್ರಿ, ಕೊಪ್ಪಳದ್ದು ಡೆವಲಪ್ಮೆಂಟ್ ಆದ್ರೆ ಅಲ್ಲಿ ಜನರಿಗೆ ಅನುಕೂಲ ಆಗಲ್ವಾ? ಖಂಡಿತ. ಹೇಗೆ ಅಯೋಧ್ಯೆ ಈ ಮುಂಚೆ ನಿರ್ಲಕ್ಷ್ಯಕ್ಕೆ ಒಳಗಾಗಿತ್ತು, ಅದೇ ರೀತಿ ಈಗ ಅಂಜನಾದ್ರಿ ಕೂಡ ಆಗಿರುವಂಥದ್ದು. 2014 ಹಿಂದೆ ಅಂಜನಾದ್ರಿ ಅನ್ನುವಂಥದ್ದು ಯಾರು ಕೂಡ ಗುರುತಿಸ್ಲಿರ್ಲಿಲ್ಲ, ಯಾರು ಪ್ರವಾಸಿಗರು ಕೂಡ ಬರ್ತಿರ್ಲಿಲ್ಲ. ಬಟ್ 14 ಬಳಿಕ ಒಂದಿಷ್ಟು ಸ್ಥಿತಿಗತಿಗಳು ಚೇಂಜ್ ಆಗಿದೆ. ಉತ್ತರ ಭಾರತದಿಂದ ಬರುವಂತವ್ರ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಸರ್ಕಾರ ಗಮನ ಹರಿಸಿದ್ರೆ ಅದು ಅಯೋಧ್ಯೆ ರೀತಿಯಲ್ಲಿ ಮತ್ತೊಂದು ಬಹುದೊಡ್ಡ ಪ್ರವಾಸಿ ತಾಣ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ. ಆಗಬೇಕು. ಕೇಂದ್ರ ಮತ್ತೆ ರಾಜ್ಯ ಸರ್ಕಾರನೂ ಕೂಡ ಗಮನ ಹರಿಸಬೇಕು ಅದ್ರ ಬಗ್ಗೆ. ಎಸ್, ಡೆಫಿನೆಟ್ಲಿ ಸರ್ಕಾರ ಈ ನಿಟ್ಟಿನಲ್ಲಿ ಒಂದಿಷ್ಟು ಗಮನ ಹರಿಸಿದ್ರೆ ಕೊಪ್ಪಳದ ಜಿಲ್ಲೆಯಲ್ಲಿರುವಂಥವ್ರಿಗೂ ಅನುಕೂಲ ಆಗುತ್ತೆ, ಪ್ರವಾಸಿಗೆ ಒಂದಿಷ್ಟು ಬೆಳವಣಿಗೆಗಳು ಆಗುತ್ತೆ. ರಾಮನಿಗೆ ಸಿಕ್ಕಾಯ್ತು, ಹನುಮನಿಗೂ ಕೊಡಿ ಅನ್ನೋದು ನಮ್ಮ ಆಶಯ. ಒಂದು ವಿರಾಮ ತಗೊಳ್ತೀವಿ, ವಾಪಸ್ ಬರ್ತೀವಿ. ಇನ್ನೊಂದಿಷ್ಟು ಸುದ್ದಿಗಳನ್ನ ನಾವು 3 ಜನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನಮ್ಮ ಜೊತೆಗೆ ನೀವೆಲ್ಲರೂ ಕೂಡ ಜೊತೆಯಾಗಿ ನಿಂತ್ಕೊಳ್ಳಿ.